ದೇವರಾಜ ಅರಸು ಅವರ ಕಾಲದಿಂದನೂ ಹಾವನೂರು ಆಯೋಗ ರಚನೆ ಪೂರ್ವದಲ್ಲಿನೂ ಹಿಂದುಳಿದ ವರ್ಗದ ಬಗ್ಗೆ ಜಾಗೃತಿ ಮೂಡಿಸಲು ಪೆರಿಯಾರ್ ಚಳವಳಿ ಇರ್ಬೋದು, ಅನೇಕ ಹಿಂದುಳಿದ ವರ್ಗದ ಬಗ್ಗೆ ಯುವಕರ ಹತ್ರ ಜನಪ್ರಗತಿ ಪತ್ರಿಕೆಯ ಮುಖಾಂತರ ನೂರಾರು ಯುವಕರನ್ನ ಹಿಂದುಳಿದ ವರ್ಗದ ಬಗ್ಗೆ ಅತಿ ಹೆಚ್ಚು ಜಾಗೃತಿ ಮೂಡಿಸಿದಂಥವ್ರು ಯಾರಾದರೂ ಇದ್ದರೆ ಕಲ್ಲೆ ಶಿವೋತ್ತಮ ರಾವ್ ಅವರು. ಅದಕ್ಕೆ ಇವರಿಗೆ ಅನ್ನುವಂಥ ಕೆಲಸವನ್ನು ಮಾಡಿದ್ವಿ. ಇದಕ್ಕೆ ಒಂದು ಸಮಿತಿಯನ್ನು ನೇಮಕ ಮಾಡಿರ್ತೀವಿ. ಆ ಸಮಿತಿ ದ್ವಾರಕಾನಾಥ್ ಅವರ ಅಧ್ಯಕ್ಷತೆಯೊಳಗಿರುವಂಥ ಸಮಿತಿ. ಆ ಸಮಿತಿಯವರು ಇವತ್ತು ಕಲ್ಲೆ ಶಿವೋತ್ತಮ ರಾವ್ ಅವ್ರನ್ನ ಸೂಚನೆ ಮಾಡಿದೆ. ಅವರಿಗೆ 20ನೇ ತಾರೀಕಿಗೆ ಪ್ರಶಸ್ತಿ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ವಿ. ಎಸ್ ಸರ್. ಸರಿ, ಈಗ ಅದ್ರ ಬಗ್ಗೆ ನಾನು ಹೇಳಿದ್ದೀನಿ, ಅದು ಸತ್ಯನೂ ಇದೆ. ಅದಕ್ಕೆ ಜಲಸಂಪನ್ಮೂಲ ಸಚಿವರು 69 ಕ್ವಶನ್ ಕೇಳಿದ್ದಾರೆ ಶಾಸಕರು. ಅದಕ್ಕೆ ಉತ್ತರ ಕೊಡುವಂಥ ಕೆಲಸ ಮಾಡ್ತಾರೆ. ಅದು ಉತ್ತರ ಕೊಟ್ಟ ಮೇಲೆ ಬಂದು ಹೇಳ್ತೀನಿ ನಾನು. ಸರ್, ಧರ್ಮಸ್ಥಳದ ಬಗ್ಗೆ ಚರ್ಚೆ ಆಗ್ತದೆ. ಇವತ್ತು ಗೃಹ ಸಚಿವರು ಉತ್ತರ ಕೊಡ್ತಾರೆ ಅನ್ನೋ ನಿರೀಕ್ಷೆ ಸಾಕಷ್ಟಿದೆ. ಹೌದು, ಗೃಹ ಸಚಿವರು ಆದ್ರೆ ಉತ್ತರ ಕೊಡೋಕ್ಕಿಂತ ಮೊದಲು ನಾನು ಮಾತಾಡಿದ್ರೆ ತಪ್ಪಾಗುತ್ತೆ. ಅವ್ರು ಉತ್ತರ ಮಾಡಿ. ಆದ್ರೆ ಬಿಜೆಪಿ ಅವರು ನಿಮ್ಮ ಮೇಲೆ ಆರೋಪವನ್ನ ಮಾಡ್ತಿದ್ದಾರೆ. ನಮ್ಮ ಮೇಲೆ ನೀವೇ ಷಡ್ಯಂತ್ರ ಮಾಡಿ ಧರ್ಮಸ್ಥಳದ ಹೆಸರು ಕೆಡ್ಸಕ್ಕೆ ಹಿಂಗೆಲ್ಲ ಮಾಡ್ತಾ ಇದ್ರಿ. ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಹೊತ್ತ ಮೇಲೆ ಬಿಜೆಪಿಯವರಿಗೆ ಒಳ್ಳೆ ಉತ್ತರವನ್ನು ಕೊಡ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.